Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. 4ನೇ ತಾರೀಕಿನ ತರುವಾಯ ನಾನು ಗೆದ್ದು ಬಿಡ್ತೀನಿ ಅಂತ ಏನಾದರೂ ಭಾವಿಸಿದ್ರಾ? ನೀನು ಗೆಲ್ಲಬಹುದು ಸೋಲಬಹುದು ಗೊತ್ತಿಲ್ಲ. ನನ್ನ ಮೊಮ್ಮಗನ ವಯಸ್ಸು, ನನ್ನ ಮಗನ ವಯಸ್ಸು ನಿನಗೆ. ನಾನಿಲ್ಲಿ ಮಾತಾಡೋಳು ತಾಯಿಯ ವಯಸ್ಸಿನವಳು. ನೀನು ಗೆಲ್ಲಬಹುದು ಸೋಲಬಹುದು. ಹಾಸನದ ಜನತೆಯೇ ನಾನು ವಿನಂತಿ ಮಾಡ್ತೀನಿ, ಗೆದ್ದರೂ ಸೋತರೂ ಸಹ ನೀವು ರೇವಣ್ಣನನ್ನ, ಪ್ರಜ್ವಲ್ ರೇವಣ್ಣನನ್ನ ತಿರಸ್ಕರಿಸಿ ಧಿಕ್ಕರಿಸಿ ಯಾವತ್ತೂ ಆತನನ್ನ ಒಪ್ಕೋಬೇಡ್ರಿ. ಒಬ್ಬ ಅತ್ಯಾಚಾರಿಯನ್ನ, ಒಬ್ಬ ಸ್ಯಾಡಿಸ್ಟ್ನನ್ನ ಆಸ್ಪತ್ರೆಯಲ್ಲಿ, ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕಾದಂಥವನನ್ನ MP ಮಾಡಿದಿರಲ್ಲ, ಆ ಮಾಡಿದ್ದಕ್ಕಾಗಿ ಇವತ್ತು ಇಡೀ ಹಾಸನಿಗೆ ಕರ್ನಾಟಕದ ಜನ ಬರಬೇಕಾಯ್ತು. ನಿಮಗೆ ನಾವು ಕೈ ಮುಗಿದು ಕೇಳ್ಕೊಳ್ತಿದ್ದೀವಿ, ದಯವಿಟ್ಟು ಇಂಥವರನ್ನ ಒಪ್ಪಬೇಡ್ರಿ ಅನ್ನೋದನ್ನ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಏನ್ ಮಾಡಿದ್ರು ಹೆಣ್ಮಕ್ಳನ್ನ? ಕೆಲವು ಜನ ನಮಗ್ ಪ್ರಶ್ನೆ ಮಾಡ್ತಾರ, ಓ ಹೆಣ್ಮಕ್ಳದೇ ತಪ್ಪು ಅಂತ ಮಾತಾಡ್ತಾರ. ಏನ್ ತಪ್ಪು? ಏನ್ ಮಾಡಿದ್ದೀರಿ ನೀವು? ನಮ್ಮ ಹೆಣ್ಣುಮಕ್ಕಳನ್ನ ಅಸಹಾಯಕತೆಯ ಕೆಡ್ಡಾದೊಳಗೆ ಹಾಕಿ ಅವರನ್ನ ಅಸಹಾಯಕರನ್ನಾಗಿ ಮಾಡಿ ಅವರ ದೇಹವನ್ನ ಬಳಸ್ಕೊಂಡು ಇವತ್ತಿನ ದಿನ ನೀವು ಆ ಮಹಿಳೆಯರ ವಿಡಿಯೋಗಳನ್ನ ಬಿಡುಗಡೆ ಮಾಡ್ತೀರಿ. ಇಲ್ಲಿ ಕೂತಂತ ಸಮಸ್ತ ಜನತೆಗೆ ನಾನು ಪ್ರಶ್ನೆ ಮಾಡ್ತೀನಿ, ನೀವೆಲ್ಲರೂ ತಾಯಿಯ ಹೊಟ್ಟೆಯಿಂದ ಜನ್ಮ ತಗೊಂಡಿದ್ದೀರಿ. ಪ್ರಧಾನಮಂತ್ರಿ ಹೇಳ್ತಾರೆ ಇವತ್ತು ನಾನು ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ಲ ಅಂತ. ಪ್ರಧಾನಮಂತ್ರಿ ತಾಯಿ ದ್ರೋಹಿಯವರು. ನಾನು ತಾಯಿಯಾಗಿ ಹೇಳ್ತೀನಿ, ಒಂದು ಮಗುವಿಗೆ ತಾಯಿ ಜನ್ಮ ಕೊಡಬೇಕಾದ್ರ ರಕ್ತ ಸುರಿಸಿ ಸಾವಿನ ಮನೆ ಬಾಗಿಲು ಮುಟ್ಟಿ ಅವಳು ನಿಮಗೆ ಜನ್ಮ ಕೊಡ್ತಾಳ. ಯಾವ ತಾಯಿಯ ದೇಹದಿಂದ ನೀವು ಜನ್ಮ ತಗೊಂಡಿದ್ದೀರಿ ಅಂತ ತಾಯಿಯ, ಅಂತ ಹೆಣ್ಣು ಮಕ್ಕಳ ದೇಹವನ್ನ ವಿಡಿಯೋ ಮೂಲಕ ಬಿಡುಗಡೆ ಮಾಡ್ತೀರಿ. ಏನ್ ಬಿಡುಗಡೆ ಮಾಡ್ತೀರಿ? ಏನ್ ನೋಡಿದ್ದೀರಿ ನೀವು? ನಾಚಿಕೆ ಬರಬೇಕು. ಆ ವಿಡಿಯೋ ಮಾಡಿದ ಪ್ರಜ್ವಲ್ ರೇವಣ್ಣ, ಆ ವಿಡಿಯೋಗಳನ್ನ ಪ್ರಸಾರ ಮಾಡದಂತವರಿಗೆ ನಾನು ಇದೇ ಸಂದರ್ಭದ ಒಳಗ ಇಲ್ಲಿಯ ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡ್ತೀನಿ. ಅದೇನೋ ಜಿಲ್ಲಾಧಿಕಾರಿಗಳು ಬಂದು ಮನವಿ ಪತ್ರ ತಗೊಳ್ತಾರಂತ. SP ಅವರು, DC ಅವರು ಏನ್ ಮಾಡ್ತಿದ್ರು ಈ ಪ್ರಕರಣ ನಡೆದಾಗ? ಯಾರು ಈ ನೊಂದ ಹೆಣ್ಮಕ್ಳಿದ್ರು ಇವ್ರಿಗೆ ಹೋಗಿ ವಿನಂತಿ ಮಾಡಿದ್ರು. ಏನಂತ ವಿನಂತಿ ಮಾಡಿದ್ರು? ಇದನ್ನ ಪ್ರಸಾರ ಆಗ್ಲಿಕ್ಕೆ ಬಿಡಬೇಡ್ರಿ, ಹೆಣ್ಣು ಮಕ್ಕಳ ಘನತೆಯ ಪ್ರಶ್ನೆ ಇದು, ತಕ್ಷಣ ಆಕ್ಷನ್ ತಗೊಳ್ರಿ, ತಡೆ ಹಿಡೀರಿ ಇದಕ್ಕ ಅಂತ ಹೇಳಿದ್ರ. ಜಿಲ್ಲಾ ಆಡಳಿತ ಈ ಕೆಲಸ ಮಾಡಿಲ್ಲ. ಯಾರಿಗೆ ಅಂಜಿದ್ರಿ DC ಮೇಡಮ್? ಯಾರಿಗೆ ಅಂಜಿದ್ರಿ SP ಮೇಡಮ್? ಮಹಿಳಾ ಅಧಿಕಾರಿಗಳ ನೀವೆಲ್ಲ ತಡೆ ಹಿಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ. ನಿಮ್ಮನ್ನು ನಾವು ತಪ್ಪಿತಸ್ಥರು ಅಂತ ಹೇಳ್ತೀವಿ, ನೆನ್ಪಿಟ್ಕೋಬೇಕು. ನೀವು ಸಹಿತ ತಪ್ಪಿತಸ್ಥರು. ಇವತ್ತು ಬಂದಂತಹ ಜನ 30 ಜಿಲ್ಲೆಯಿಂದ ಜನ ಬಂದಿದ್ದಾರ. ಕೇವಲ ಮಹಿಳೆಯರಲ್ಲ, ಸಮಸ್ತ ಜನ ಇಲ್ಲಿ ಬಂದಿದ್ದಾರ. ನಾನು ಅವರಿಗೆ ಶರಣು ಹೇಳ್ತೀನಿ. ಆ ಸಮಸ್ತ ಮಹಿಳೆಯರು, ಸಮಸ್ತ ಪುರುಷರು ಇಲ್ಲಿ ಏನ್ ಹೇಳಲಿಕ್ಕೆ ಬಂದಿದೀವಿ? ಇಲ್ಲಿ ಯಾವ ತೊಂದರೆಗೆ ಒಳಗಾದಂತ ಮಹಿಳೆ, ಸಂತ್ರಸ್ತ ಮಹಿಳೆ ಅನ್ನೋದಿಲ್ಲ ನಾನು. ದಯವಿಟ್ಟು ಈ ಶಬ್ದ ಕಿತ್ತು ಹಾಕ್ರಿ. ಸಂತ್ರಸ್ತ ಮಹಿಳೆ ಅಲ್ಲ, ತೊಂದರೆಗೆ ಒಳಗಾದಂತ ಆ ಮಹಿಳೆಯರ ಜೊತೆಗೆ ನಾವಿದ್ದೇವೆ ಅಂತ ಹೇಳಲಿಕ್ಕಾಗಿ ಈ ಹಾಸನ್ ಊರಿಗೆ ನಮ್ಮ ಜನ ಎಲ್ಲ ಕಡೆಯಿಂದ ಬಂದಿದ್ದಾರ. ಅನಂತ ಧನ್ಯವಾದಗಳು ಬಂಧುಗಳೇ ನಿಮಗೆ. ನಾವಿವತ್ತಿನ ದಿನ ಈ ಸರ್ಕಾರ, ಯಾವ ಸರ್ಕಾರ? ಈ ಸರ್ಕಾರ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸ್ರಿ, ಸಾಂತ್ವನವನ್ನ ಮಾಡ್ರಿ. ಅವರಿಗೆ ನೀವು ಸಾಂತ್ವನ ಕೇಂದ್ರಗಳನ್ನ ತೆಗೆಯೋದು ಮಾತ್ರ ಅಲ್ಲ, ನೀವು ಅವರಿಗೆ ಉಳಿದ ಎಲ್ಲಾ ರೀತಿ ಘನತೆ ಬದುಕಿಗೆ ರಕ್ಷಣೆಯನ್ನ ಕೊಡ್ರಿ ಅಂತ ನಾವು ಕೇಳಿದೆವು. ಎಲ್ಲಿದ್ದೀರಿ ಸಿದ್ದರಾಮಯ್ಯ ಅವರೇ? ಈ ಕೆಲಸ ಮಾಡಿದ್ರೇನು? ಮಾಡಿಲ್ಲ. ನೀವು ಸಹಿತ ಈ ಹಂಚಿನ ಮೇಲೆ ನಿಮ್ಮ ಬ್ಯಾಳಿ ಬೇಯಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರಿ. ನಿಮಗೇನು ರಾಜಕೀಯ ಲಾಭ ಅನ್ನೋದನ್ನೇ ನೀವು ನೋಡಿದ್ರಿ. ಹೆಣ್ಣು ಮಕ್ಕಳ ಘನತೆ ಗೌರವವನ್ನ ರಕ್ಷಿಸಲಿಕ್ಕೆ ನೀವು ಮುಂದೆ ಬಂದಿಲ್ಲ. ಈ ಮಾತು ನಾನು ಹೇಳಲೇಬೇಕು. ಇವತ್ತು ಇನ್ನೂ ಒಂದು ಕಡೆಗೆ BJPಯವರಿದ್ದಾರ. ಏನ್ BJP ಅವರೇ? ಕರ್ನಾಟಕದಲ್ಲಿ ನೇಹಾ ಪ್ರಕರಣ ಆದಾಗ ಇಡೀ ಆ ಪ್ರಕರಣವನ್ನ ಒಂದು ಮತೀಯ ರಾಜಕಾರಣಕ್ಕೆ ತಗೊಂಡು ಹೋಗಿ ಹೋ ಅಂತ ಊರಗಲ ಬಾಯಿ ಮಾಡಿದ್ರಲ್ಲ. ಈ ಮಹಿಳೆಯರು
ನೊಂದ ಮಹಿಳೆಯರು ನೀವೇ ಬೆಂಬಲಿಸಿದಂತ ಪ್ರಜ್ವಲ್ ರೇವಣ್ಣನನ್ನ ನೀವಿಲ್ಲಿ ಬಂದು ಭಾಷಣ ಮಾಡಿ ಹೇಳಿದ್ರಿ ಓಟ್ ಹಾಕ್ರಿ ಅಂತ. ಯಾರಿಗೆ ಓಟ್ ಹಾಕಂದ್ರಿ? ರೇಪಿಸ್ಟಿಗೆ ಓಟ್ ಹಾಕಂದ್ರಿ. ನೀವು ಆ ಪ್ರಜ್ವಲ್ ರೇವಣ್ಣನನ್ನ ಬೆಂಬಲ ಮಾಡುವ ಮೂಲಕ ಯಾರ ಪರವಾಗಿ ನೀವಿದ್ದೀರಿ ಅಂತ ಸಾಬೀತು ಮಾಡಿದ್ರಿ? ರೇಪಿಸ್ಟ್ ಪರವಾಗಿ ನೀವಿದ್ದೀರಿ ಅಂತ ಸಾಬೀತು ಮಾಡಿದ್ರಿ. ಎಲ್ಲಿದ್ದೀರಿ ಶೋಭಕ್ಕ? ಎಲ್ಲಿದ್ದೀರಿ ನರೇಂದ್ರ ಮೋದಿ? ಎಲ್ಲಿದ್ದೀರಿ ಅಮಿತ್ ಶಾ? ನಮ್ಮ ಹಾಸನನ ಮಹಿಳೆಯರ ಪರವಾಗಿ ಒಂದು ಧ್ವನಿ ಎತ್ತಲಿಲ್ಲ. ಈ ಜೆಡಿಎಸ್ಸಿನ ಪ್ರಜ್ವಲ್ ರೇವಣ್ಣ ಮಾಡಿದಂತ ಈ ದುಷ್ಟ ಕೆಲಸಕ್ಕೆ ನೀವು ಒಂದು ಖಂಡನೆ ಸಹಿತ ಮಾಡಿಲ್ಲ. ನೀವು ಸಹಿತ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೂರು ಜನ ಹಾಸನದ ಜನತೆಯ ಜೀವನದ ಜೊತೆಗೆ ನೀವು ಚೆಲ್ಲಾಟ ಆಡಿದಿರಿ. ಹಾಸನಕ್ಕೆ ನೀವು ಯಾವತ್ತೂ ಒಳ್ಳೆ ಕೆಲಸ ಮಾಡಿಲ್ಲ ಅನ್ನೋದನ್ನ ಇದರಿಂದ ಸಾಬೀತಾಗ್ತದೆ ಬಂಧುಗಳೇ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.